ಅಮ್ಮ ಅಮ್ಮ ಏನಾಯ್ತಮ್ಮ? ಯಾಕಮ್ಮ ಡಲ್ ಆಗಿದ್ದೀರಾ? ತಪ್ಪು ಮಾಡಿದೆ ಅಂತ ಅನಿಸ್ತಿದೆ ಚಂದ್ರು. ನನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡ್ಕೊಂಡ್ಬಿಟ್ಟೆ. ಏನಾಯ್ತಮ್ಮ? ಕಮಲಿನ ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ ಚಂದ್ರು. ಅಮ್ಮ, ಕಾಮಿನಿ, ಊರ್ಮಿಳಾ, ಅನಿಕಾ 3 ಜನನೂ ಸೇರ್ಕೊಂಡು ಕಮಲಿದೆ ತಪ್ಪು ಅಂತ ಬೆರಳು ಮಾಡಿ ತೋರಿಸಿದ್ರು. ನನಗೆ ಬೇರೆ ದಾರಿನೇ ಕಾಣಲಿಲ್ಲ. ಕಾಮಿನಿ ಅವಳ ಮನೆಯಿಂದ ಆಚೆ ಹೋಗು ಅಂತ ಹೇಳುವಾಗ ಕಮಲಿನ ತಡೆಯೋಕಾಗ್ದೆ ಧರ್ಮಸಂಕಟ ಅನುಭವಿಸ್ಬೇಕಾಯ್ತು. ಈ 3 ಯಾಕೆ ಹಿಂಗೆ ನಡ್ಕೊಳ್ತಾರೆ? ಆ ಕಮಲಿ ಮೇಲೆ ಯಾಕೆ ಇಷ್ಟು ದ್ವೇಷ? ನನಗಂತೂ ಅರ್ಥ ಆಗ್ತಾ ಇಲ್ಲಮ್ಮ. ಅದೇ ಚಂದ್ರು, ಎಂಗೇಜ್ಮೆಂಟ್ ಟೈಮಲ್ಲಿ ಅನಿಕಾ ಮೋಸ ಮಾಡಿದ್ಲು ಅಂತ ನಾನು ಅವಳನ್ನ ಹೊರಗಡೆ ಹಾಕಿದ್ನಲ್ಲ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅನಿಕಾಗೊಂದು ನ್ಯಾಯ, ಕಮಲಿಗೊಂದು ನ್ಯಾಯನ ಅಂತ ನನ್ನ ಕಟ್ಟಾಕ್ಬಿಟ್ರು ಚಂದ್ರು, ಕಟ್ಟಾಕ್ಬಿಟ್ರು. ಐ ವಾಸ್ ಹೆಲ್ಪ್ಲೆಸ್ ಚಂದ್ರು. ಕಮಲಿ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಖಂಡಿತ ತಪ್ಪು ಮಾಡಿರಲ್ಲ. ಇಷ್ಟೊತ್ತಲ್ಲಿ ಕಮಲಿ ಎಲ್ಲಿ ಹೋಗ್ತಾಳಮ್ಮ? ಈ ಮನೆಯಲ್ಲಿ ನೋವು ಅನುಭವಿಸ್ಕೊಂಡು ಅವ್ರ ಹತ್ರ ಮಾತು ಕೇಳ್ಕೊಂಡಿರೋ ಬದಲು ಅವಳು ಕಾಲೇಜ್ ಹಾಸ್ಟೆಲ್ ಇರೋದೇ ಒಳ್ಳೇದು ಬಿಡು. ಅವಳು ಅಲ್ಲಿಗೆ ಹೋಗಿರ್ತಾಳೆ. ಅಣ್ಣ, ನಾನು ನಿನ್ನೆಯಿಂದ ನಿನ್ನ ಹತ್ರ ಮಾತಾಡಬೇಕು, ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತಾನೆ ಇದ್ದೀನಿ. ನೀನೇನು ರೆಸ್ಪಾಂಡೇ ಮಾಡ್ತಿಲ್ಲ. ಈಗಲಾದರೂ ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಿನ್ನೆ ನಿಂಗೆ ಏನು ಹೇಳಿದ್ಲು ಅಂತ ಗೊತ್ತಾ ನಿನಗೆ? ಕಮಲಿನ ಅನಿಕನ್ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಪಾಪ ಅವರಿಬ್ರು ಹಾಸ್ಟೆಲ್ಗೆ ಹೋದರೆ ಅಲ್ಲೂ ಅವ್ರನ್ನ ಸೇರಿಸ್ಕೊಂಡಿಲ್ವಂತೆ. ಅವರಿಬ್ರು ಶಂಭು ಜೊತೆನೇ ನಿನ್ನೆ ಹಾಸ್ಪಿಟ್ಲಲ್ಲಿ ಉಳಿದಿದ್ದಾರೆ. ಅಣ್ಣ, ವಿಷಯ ಎಲ್ಲ ಗೊತ್ತಾದ್ಮೇಲೂ ನಾವು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ ಹೇಳು? ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬರೋಣವಾ ಪ್ಲೀಸ್? ಅವ್ರಿಗೆ ಉಳ್ಕೊಳಕ್ ಜಾಗ ಇಲ್ಲ ಅಣ್ಣ. ಅಣ್ಣ, ಯಾಕೇನು ಮಾತಾಡ್ತಿಲ್ಲ ನೀನು? ಏನಾದರೂ ಹೇಳು. ಬರ್ತಾ ಏನಾಯ್ತಲಾ? ಯಾಕೆ ಹಿಂಗೆ ಏದುಸ್ರು ಬಿಡ್ತಿದ್ಯಾ? ಯಾರನ್ನ ಅಟ್ಟಿಸ್ಕೊಂಡ್ ಬರ್ತವ್ರಾ? ಕಮಲಿ, ನಿಂಗೆ ನೀವಿಬ್ರು ಬರಬೇಡಿ, ಹೊರಟೋಗಿ. ಹೊಂಟೋಬೇಕಾ? ಏನ್ ಹೇಳ್ತಿದ್ಯಾ? ನೀವು ಕಾಲೇಜಿಗೆ ಬರಬೇಡಿ ಪ್ಲೀಸ್.
ಇಸ್ ದಿಸ್? ಏನ್ ಮಾಡ್ತೀರಾ ನೀವೆಲ್ಲ? ಒಬ್ಬ ವಿದ್ಯಾರ್ಥಿಯಾಗಿ ಈ ತರ ನಡ್ಕೊಳ್ಳೋದು ರಿಡಿಕ್ಯುಲಸ್. ವಿದ್ಯಾಭ್ಯಾಸದ ಮೊದಲನೇ ಪಾಠ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವ ಬೆಳೆಸ್ಕೊಳ್ಳೋದು. ಆದ್ರೆ ನೀವು ಇವ್ರ ಹತ್ರ ಇಷ್ಟೊಂದು ವೈಲೆಂಟ್ ಆಗಿ ಬಿಹೇವ್ ಮಾಡ್ತೀರಾ? ಶೇಮ್ ಆನ್ ಯು ಪೀಪಲ್. ನಿಮಗೆ ಪಾಠ ಹೇಳ್ಕೊಡೋ ಗುರು ನಾನು ಅಂತ ಅನ್ಕೊಂಡ್ರೆ ನನ್ಗೆ ನಾಚಿಕೆ ಆಗುತ್ತೆ. ನೀವೆಲ್ಲರೂ ಸೇರ್ಕೊಂಡು ಇವ್ರನ್ನ ಫಿಸಿಕಲ್ ಆಗಿ ಇಷ್ಟೊಂದು ಹರ್ಟ್ ಮಾಡೋದಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಗೆ ಯಾರಿಗೂ ಮನುಷ್ಯತ್ವನೇ ಇಲ್ವಾ? ಅಲ್ಲ, ನೀವೆಲ್ಲರೂ ಹೀಗೆ ರಿಯಾಕ್ಟ್ ಮಾಡೋದಕ್ಕೆ ಕಾರಣ ಯಾರು ಹೇಳಿ? ನಾನೇ ಅಲ್ವಾ? ಕಮಲಿ ಅವರು ನನಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ತಾನೆ ಸರಿ ಅನ್ನೋದನ್ನ ಕಾಲ ಡಿಸೈಡ್ ಮಾಡುತ್ತೆ. ಅದನ್ನ ಮೀರಿ ಒಬ್ಬರನ್ನ ನಮ್ ದಾರಿಗೆ ತರಬೇಕು ಅಂತ ಹಠ ಮಾಡೋದು ಮೂರ್ಖತನ. ನೀವೀಗ ಮಾಡ್ತಿರೋದು ಅದನ್ನೇ. ಬಂದ್ರ ಮುಗೀತು ಕತೆ. ಏನ್ ನಡೀತಾ ಇದೆ ಇಲ್ಲಿ? ಗೋ ಬ್ಯಾಕ್ ಕಮಲಿ. ಕಮಲಿ ಈ ಕಾಲೇಜಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡೋ ರೈಟ್ಸ್ ಅನ್ನ ನಿಮ್ಗೆಲ್ಲ ಯಾರು ಕೊಟ್ರು? ನಿಮ್ ಜೊತೆ ಓದೋ ಸ್ಟೂಡೆಂಟ್ಸ್ ಹತ್ರ ಹೀಗ ನಡ್ಕೊಳ್ಳೋದು? ಮೈ ಗಾಡ್, ಯಾವುದೋ ಕ್ರಿಮಿನಲ್ ನ ಟ್ರೀಟ್ ಮಾಡೋ ಹಾಗೆ ಮಾಡ್ತಿದ್ದೀರಲ್ಲ. ಶಿ ಈಸ್ ದ ಪ್ರೆಸಿಡೆಂಟ್ ಆಫ್ ದಿಸ್ ಕಾಲೇಜ್, ಅಂಡರ್ಸ್ಟ್ಯಾಂಡ್? ಕಮಲಿ ಬಗ್ಗೆ ನಿಮ್ಗೇನೇ ಅನಿಸಿಕೆಗಳಿದ್ರು ಅದನ್ನ ಹೇಳ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ ಕಮಿಟಿ ಇದೆ, ಲೆಕ್ಚರರ್ ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ. ಅವ್ರು ಯಾರು ಆಕ್ಷನ್ ತಗೋತಿಲ್ಲ ಅಂದ್ರೆ ನಾನಿದ್ದೀನಿ ಮೈಂಡೆಡ್. ಅದನ್ನ ಬಿಟ್ಟು ಕಾಲೇಜಿಗೆ ಬಂದವ್ರ ಮೇಲೆ ದಾಳಿ ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಂದ ಕಾಲೇಜ್ಗೆ ಕೆಟ್ಟ ಹೆಸರು. ಒಬ್ರು ಒಂದು ಕ್ಷಣನೂ ಇಲ್ಲಿ ನಿಲ್ಕೊಡುದು. ಹೋಗಿ ಕ್ಲಾಸ್ಗೆ, ಔಟ್. ನಾನು ಫಸ್ಟ್ ಏಡ್ಗೆ ಅರೇಂಜ್ ಮಾಡ್ತೀನಿ, ನೀವೆಲ್ಲ ಫ್ರೆಶ್ ಆಗ್ಬಿಟ್ಟು ಬನ್ನಿ. ಗೋ. ಗೌರಿ, ಯಾರಾದರೂ ಕಳೆದು ಹೋದ್ರೆ ಪೇಪರಲ್ಲಿ ಜಾಹೀರಾತು ಕೊಟ್ಟು ಹುಡುಕಿಸ್ತಾರೆ. ಆದರೆ ನಿಂದೊಂಥರ ವಿಚಿತ್ರ ಕಣೆ. ನಾನು ನಿನ್ನ ಹುಡುಕೋವಾಗಲೇ ಪೇಪರಲ್ಲಿ ಬಂದ್ಬಿಟ್ಟಿದ್ಯಾ. ಈಗ ನಿನ್ನ ಬಗ್ಗೆ, ಈ ಫೋಟೋ ಬಗ್ಗೆ ಇವ್ರ ಹತ್ರ ಕೇಳಿದ್ರೆ ಈಸಿಯಾಗಿ ನೀನು ನನಗೆ ಸಿಕ್ಕಾಕೊಂಡ್ಬಿಡ್ತೀಯ. ಈಗ ನಿನ್ನನ್ನು ಹುಡುಕ್ಬೇಕು ಅಂತಲೇ ನಾನು ಪೇಪರ್ ಆಫೀಸಿಗೆ ಬಂದಿದ್ದೀನಿ.
ನಿನ್ನ ಮಗಳನ್ನು ಹುಡುಕಿ ಕೊಂದಾಗಲೇ ನನಗೆ ನೆಮ್ಮದಿ. ಈ ಕಾಮಿನಿ ನಿನ್ನ ಹುಡುಕೋಕೆ ಏನು ಬೇಕಾದರೂ ಮಾಡ್ತಾಳೆ. ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮೀ, ಇವತ್ತಿನ ಪೇಪರಲ್ಲಿ ಬಂದಿರೋ ಈ ಫೋಟೋ ಯಾರು ತೆಗೆದಿದ್ದು ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ನನಗಿದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಸ್ವಲ್ಪ ಕೂತ್ಕೊಳ್ಳಿ, ನಾನು ರಿಪೋರ್ಟರ್ ಸರ್ನಾರು ಕರಿತೀನಿ. ಏನೋ ಇವ್ರ ಆಫೀಸ್ನೇ ಬರ್ಕೊಡಿ ಅಂದಂಗೆ ಆಡ್ತಾರೆ. ಓಕೆ ಮೇಡಮ್. ಹಲೋ ಸರ್, ಯಾವುದೋ ಒಂದು ಅಮ್ಮ ಯಾವುದೋ ಪೇಪರ್ ಇಟ್ಕೊಬಂದು ಫೋಟೋ ಬಗ್ಗೆ ಕೇಳ್ತಾ ಇದ್ದಾರೆ, ಬಂದು ನೋಡಿ. ಏನು? ಯಾವುದೋ ಅಮ್ಮನ? ನಿನ್ನ ಸರ್ ಬರ್ತಾರಂತೆ, ವೆಯ್ಟ್ ಮಾಡಿ. ಹಾಂ, ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್. ನೀವು ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಯಾಕಿರೋದು? ಜಸ್ಟ್ ಕ್ಲಾಸಸ್ ಅಟೆಂಡ್ ಮಾಡಿ ಲೆಕ್ಚರರ್ಸ್ನ ಕಂಟ್ರೋಲ್ ತಗೊಳ್ಳೋದು ಒಂದೇ ಮಾತ್ರ ಅಲ್ಲ. ಕಾಲೇಜ್ ಪ್ರೆಮಿಸಸ್ ಅಲ್ಲಿ ವಿದ್ಯಾರ್ಥಿನಿಯರು ಸೇಫ್ ಆಗಿದ್ದಾರೆ ಅಂತ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ಲ. ಕಾಲೇಜಲ್ಲಿ ಇಂಥ ಘಟನೆ ನಡೆಯುವಾಗ ನೀವಲ್ಲಿ ಇಲ್ವೇ ಇಲ್ವಲ್ಲ? ಕಾಲೇಜ್ ಮುಖ್ಯಸ್ಥರು ನೀವು, ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಬೇಡವಾ? ಮೇಡಮ್, ಕಮಿನ್. ಸೆಮಿಸ್ಟರ್ಸ್ ಎಕ್ಸಾಮ್ಸ್ ಬೇರೆ ಶುರುವಾಗ್ತಾ ಇದೆ. ಇಂಥ ಸಮಯದಲ್ಲಿ ಏನಿದೆ ಅಲ್ಲ ನಾನ್ಸೆನ್ಸ್. ಈ ಮಕ್ಕಳೇನು ಓದೋದು ಬೇಡವಾ? ಗೆಟ್ ಎವ್ರಿಥಿಂಗ್ ಅಂಡರ್ ಯುವರ್ ಕಂಟ್ರೋಲ್ ಮಿಸ್ಟರ್ ಗಂಗಾಧರ್. ಇನ್ನೊಂದ್ಸಲ ಇಂಥ ಘಟನೆ ಆಗ್ಲಿ, ಇಂಥ ಮ್ಯಾಸಿವ್ ರ್ಯಾಗಿಂಗ್ ಕಮ್ಲಿ ಮೇಲೆ ನಡೀತು ಅನ್ನೋ ವಿಷಯ ಆಗ್ಲಿ ನನಗೆ ಗೊತ್ತಾಯ್ತು ಅಂದ್ರೆ ನನ್ನನ್ನು ಇಷ್ಟು ಕಂಪೋಸ್ಡ್ ಆಗಿ ನೀವು ನೋಡೋಕೆ ಸಾಧ್ಯನೇ ಇಲ್ಲ. ಬಿ ಕೇರ್ಫುಲ್. ಯಾರು ನೀವು ಫೋಟೋ ಕೇಳಿದ್ದು? ಹಾಂ ಸರ್, ನಾನೇ ಸರ್. ಇವಳು ನನ್ನ ತಂಗಿ ಸರ್. ಇವಳು ಕಳೆದು ಹೋಗಿ ಸುಮಾರು ವರ್ಷಗಳಾಗೋಗ್ಬಿಟ್ಟಿದೆ ಸರ್. ನಾನು ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಸರ್ ಇವತ್ತು ಪೇಪರಲ್ಲಿ ಸಿಕ್ಬಿಟ್ಟಿದ್ದಾಳೆ. ಪ್ಲೀಸ್ ಸರ್, ಹೇಗಾದರೂ ಮಾಡಿ ನನ್ನ ತಂಗಿನ ಹುಡುಕೊಡಿ. ನೀವೇ ನಮ್ಮ ಪಾಲಿನ ದೇವರು ಸರ್. ಅಮ್ಮ ಪ್ಲೀಸ್ ಅಲ್ಬೇಡಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಇಲ್ಲ ಸರ್, ನಾನು ನನ್ನ ತಂಗಿನ ಎಷ್ಟು ವರ್ಷದಿಂದ ಹುಡುಕಿದ್ದೀನಿ ಗೊತ್ತಾ ಸರ್? ಅಯ್ಯೋ ದೇವ್ರೆ ಸರ್, ನಿಮ್ಮ ಹತ್ರ ನನ್ನ ತಂಗಿದ ಯಾವುದೇ ಫೋಟೋಸ್ ಇದ್ರು, ಯಾವುದೇ ಅಡ್ರೆಸ್ ಇದ್ರು ನನಗೆ ಕೊಟ್ಬಿಡಿ ಸರ್. ತುಂಬ ಹೆಲ್ಪ್ ಆಗುತ್ತೆ ಸರ್, ಪ್ಲೀಸ್. ಸರಿ ಶ್ರೀಧರ್, ಒಂದು ನಿಮಿಷ ಇಲ್ಲಿ ಆ ಪೇಪರ್ ಕೊಡಿ. ಕಮಲಿ, ನಿನ್ನೆ ಮನೇಲಿ ಹಾಗೆ, ಇವತ್ತಿಲ್ಲಿ ಹೀಗೆ. ಇವೆಲ್ಲ ನಿನ್ನ ಅಪ್ಸೆಟ್ ಮಾಡತ್ವೆ ನಿಜ. ಆದರೆ ಪ್ಲೀಸ್, ಇದು ಯಾವುದನ್ನು ಮನಸ್ಸು ಕಚ್ಕೋಬೇಡ. ಮೊದಲು ವಿದ್ಯಾಭ್ಯಾಸ ಮುಖ್ಯ. ಮನೆಗಿಂತ ನೀನು ಹಾಸ್ಟೆಲಿದ್ದು ಓದ್ಕೊಂಡ್ರೇ ಬೆಟರು ಅನ್ಸುತ್ತೆ ಅಲ್ವಾ? ನೀನು ಇಲ್ಲೇ ಇದ್ದು ಓದ್ಕೋ, ಓಕೆ? ಚೆನ್ನಾಗಿ ಓದಿ ಈ ಸೆಮಿಸ್ಟರಲ್ಲಿ ಟಾಪರ್ ಆಗಬೇಕು. ಅಂಡರ್ಸ್ಟ್ಯಾಂಡ್? ಸರಿ ಅಜ್ಜಿ. ನಾನಿನ್ನು ಬರ್ತೀನಿ. ನೋಡಿ ಆಂಟಿ, ನಾನು ಎಷ್ಟು ಖುಷಿಯಿಂದ ಋಷಿನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್. ನೀನು ಬೇಜಾರು ಮಾಡ್ಕೋಬೇಡ ಅನಿಕಾ. ಅವ್ನ ರೂಮ್ಗೆ ಹೋಗಿ ಮಾತಾಡೋಣ, ನಾನು ಕನ್ವಿನ್ಸ್ ಮಾಡ್ತೀನಿ. ಬಾ. ರಿಷಿ, ಯಾಕೋ ಹೀಗಾಡ್ತಿದ್ಯಾ? ಪಾಪ ಅನಿಕಾ, ನೀನು ರಿಲ್ಯಾಕ್ಸ್ ಆಗಲಿ ಅಂತ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗೋಕೆ ಬಂದರೆ ನೀನು ಮುಖಕ್ಕೆ ಹೊಡೆದಾಗೆ ಆಗಲ್ಲ ಅಂತ ಹೇಳಿ ಇಲ್ಲಿ ಬಂದು ನಿಂತಿದ್ಯಾ. ಅಮ್ಮ ನಾನೇನು ರೂಢಾಗಿ ಹೇಳಿಲ್ವಲ್ಲ.
ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದೆ. ಇಂಥ ಸಮಯದಲ್ಲಿ ನೀನಾಗೆ ಮೂವ್ ಆಗೋವರೆಗೂ ಹಳೇದೆಲ್ಲ ಕಾಡ್ತಾನೆ ಇರತ್ತೆ. ಕೋರ್ಟ್ ಕೇಸಲ್ಲಿ ನೀನು ಗೆದ್ದು ಬಂದೆ ಅಂತ ಅನಿಕಾ ನಿನಗೋಸ್ಕರ ಮನೆಯೆಲ್ಲ ಡೆಕೋರೇಟ್ ಮಾಡಿದ್ಲು. ಅದನ್ನೆಲ್ಲ ಮೀರಿ ನೀನು ಬಂದಿದ್ಯಾ ಅನ್ನೋದ್ರಲ್ಲಿ ಅವಳಿಗೆ ತುಂಬಾ ಖುಷಿ ಇದೆ. ಅದನ್ನು ನಿನ್ನ ಜೊತೆ ಹಂಚ್ಕೋಬೇಕು, ನಿನ್ನೂ ನಾರ್ಮಲ್ ಮಾಡಬೇಕು ಅಂತ ಅವಳು ತುಂಬ ಆಸೆ ಪಡ್ತಾ ಇದ್ದಾಳೆ. ಅದರಲ್ಲಿ ತಪ್ಪೇನಿದೆ? ಅರ್ಥ ಮಾಡ್ಕೋ ರಿಷಿ. ಅಮ್ಮ ಪ್ಲೀಸ್ ನನ್ನ ಬಿಟ್ಬಿಡಿ. ಈಗ ಏನನ್ನು ಅರ್ಥ ಮಾಡ್ಕೊಳ್ಳೋ ಮೂಡಲ್ ನಾನಿಲ್ಲ. ಯಾಕೆ ಹೀಗೆ ರೇಗ್ತಾ ಇದೆಯಾ ರಿಷಿ? ನಿನಗೆ ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ನನಗೆ ಗೊತ್ತಾಗಲ್ವಾ? ಸುಮ್ಮನೆ ನಮ್ಮೇಲೆ ಕೂಗಾಡೋದನ್ನ ಬಿಟ್ಟು ಅನಿಕಾ ಜೊತೆ ಹೋಗ್ಬಾ. ಋಷಿ, ಐ ಪ್ರಾಮಿಸ್ ನೀನ್ ಅಪ್ಸೆಟ್ ಆಗೋ ಹಾಗೆ ನಾನು ಏನು ಮಾತಾಡೋದಿಲ್ಲ, ನಡ್ಕೊಳ್ಳೋದು ಇಲ್ಲ. ಋಷಿ ಪ್ಲೀಸ್ ಬಾ ಋಷಿ. ಇಷ್ಟು ಬೇಡ್ಕೋಬೇಕೇನೋ ನಿನ್ನ? ಸರಿ ಬರ್ತೀನಿ. ಥ್ಯಾಂಕ್ ಯು ಆಂಟಿ. ಅನಿಕಾ, ನನ್ನ ಮಗನ ಜೈಲ್ ಶಿಕ್ಷೆಯಿಂದ ನೀನು ಕಾಪಾಡಿದ್ಯಾ. ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಈಗ ರಾತ್ರಿಗೆ ಏನ್ ಮಾಡೋದು ಕಮ್ಲಿ? ನಾನು ಅನ್ಪೂರ್ಣ ಜಿತಾಕ್ ಮಾತಾಡ್ತೀನಿ ಅಂತ ಆಗ್ಲೇ ಹೇಳ್ದೆ, ನೀನೇ ನನ್ನ ಮಾತು ಕೇಳಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಾನು ಅಜ್ಜಿತಾಕ್ ನಾನು ಹೇಳಿದ್ನಲ್ಲ ನಿಂಗೆ, ಅಜ್ಜಿ ಹೇಳಿದ್ಮ್ಯಾಕೆ ಮತ್ತೆ ಅವ್ರ ತವ ಮಾತು ಬೇಡ. ಈಗ ಅದ್ರ ಬಗ್ಗೆ ಮಾತು ಯಾಕೆ? ಮತ್ತಿನ್ನೇನ್ ಮಾಡೋದು? ಏನ್ರ ನಿಮ್ ಗೋಳು? ಅಲ್ಲ, ಬ್ಯಾಂಗ್ಳೂರ್ನೇನು ಬಾಡಿಗೆ ತಗೊಂಡ್ಬಿಟ್ಟಿದ್ದೀರಾ ಅಂತ. ಎಲ್ಲಿ ಹೋದ್ರು ನೀವೇ ಇರ್ತೀರಲ್ಲ. ನಾವೇನು ಎಲ್ಲೋದ್ರೂ ಅಲ್ಲಿಲ್ಲ, ನೀವೇಯ ನಾವು ಹೋಗಿ ಜಾಗಕ್ಕೆಲ್ಲ ಬರ್ತಾ ಇದ್ದೀರಾ. ಬಾಯಿ ಮುಚ್ಚು ಅಂದೆ. ನಿಮ್ಮನ್ನ ನೋಡಿದ್ನಲ್ಲ, ನನಗೆ ಕೆಲಸ ಆದಂಗೆ. ಅದ್ ನಾವಿಲ್ಲ ಅಂದ್ರೂ ಆಗಕ್ಕಿಲ್ಲ, ನೋಡ್ತಾ ಇರಿ. ಆಹಾ, ತಿನ್ನ ಕನ್ನ ಇಲ್ಲ, ಇರೋ ಜಾಗ ಇಲ್ಲ, ಆದ್ರೂ ಮಾತಿಗೇನು ಕಮ್ಮಿ ಆಗ್ಲಿಲ್ಲ. ಅದಕ್ಕೆ ಕಣ್ರೆ, ಅದಕ್ಕೆ ನಿಮಗೆ ತಿನ್ನಕ್ಕೆ ಊಟನೂ ಹಾಕ್ಬಾರ್ದು ಅಂತ ಅನ್ಕೊಂಡಿದ್ದೆ. ಥು, ಪೀಡೆಗಳ. ಕಾಮಿನಿಯವರೇ, ಹಳ್ಳಿಯಿಂದ ಬಂದಿರೋ ಗುಗ್ಗುಗಳು ನೀವು ನನ್ನ ಕಡೆ ಮಾತಾಡ್ತೀರಾ? ಓಕೆ, ಈಗಲೂ ಕಾಲ ಮಿಂಚಿಲ್ಲ. ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಿ. ಹಾ, ಯೋನೇ ಆಗ್ಲಿ, ಕಮಲಿ ಮಾತ್ರ ಆ ಕಾಮಿನಿ ಕೈಗೆ ಸಿಕ್ಕಾಕಬಾರ್ದು. ಯಾರು ಹೊಟ್ಟೆ ಕಷ್ಟ ಕೊಟ್ರುವೆ ಕಮಲಿನಯ್ಯ ನನ್ನ ಮಗಳು ಅಂತ ನಾನು ಬಾಯ್ ಬಿಡಕ್ಕಿಲ್ಲ. ಹೆಂಗನ ಮಾಡಿ ನಾನು ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕು.
ಹೋದ್ಲು ಇವಳು ಅಂತ. ಈ ಆಸ್ಪತ್ರೆಯಲ್ಲೋ ಎಲ್ಲಾ ಜಾಗ ಒಂದೇ ತರ ಇದೆಯಲ್ಲಪ್ಪ. ಛೇ ಎಲ್ಲೋದ್ರೂ ಈ ಕಾಮಿನಿನೇ ನನಗೂ ನನ್ನ ಮಗಳಿಗೂ ಅಡ್ಡ ಬತ್ತಾವಳಲ್ಲ. ಇವಳು ಹೋಗ ಗಂಟ ನಾನು ಕಮ್ಲಿತಕ್ಕೆ ಹೋಗಿ ಮಾತಾಡಕ್ ಆಗಕ್ಕಿಲ್ಲ. Come. Ria. Stop. ಬನ್ನಿ. Come. ಕಾಮಿನಿ ಎಲ್ಲಿ ಹೋದ್ರೂ ಫಾಲೋ ಮಾಡ್ತಿದ್ದಾಳಲ್ಲ. ಪಾಪ ಗೌರಿ ತನ್ನ ಮಗಳನ್ನ ಕಾಪಾಡೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ. Stop. ರೆಮೋ, ಬಾರೋ ಇಲ್ಲಿ. ಅಲ್ಲಿ ಏನ್ ಮಾಡ್ತಿದ್ಯಾ? ನಾವು ಬೇಗ ಮನೆಗೆ ಹೋಗ್ಬೇಕು. Stop. Ria. ಸೈಡ್ಗೆ ಹೋಗಲಿ, ಮನೆಗೆ ಬಂದಿದ್ದೇನೋ. ರಿಯಾ ರೈಟ್ ನಿಲ್ಲಿಸ್ಬೇಡಿ, ಓಕೆ ರೈಟ್. ಇಲ್ಲಿ ಕಾಮಿನಿ ಇಲ್ಲ. ಹೋಗಿ ಕಮ್ಲಿನ ಮಾತಾಡ್ಸಕ್ಕೆ ಇದೇ ಸರಿಯಾದ ಸಮಯ. ಎಲ್ಲಿ ಹೋದ್ಲು ಇವಳು? ರಾಕ್ಷಸಿ ನೆಮ್ಮದಿಯಾಗಿ ಇರಕ್ ಬಿಡಕ್ಕಿಲ್ಲ ಅಂತವಳಲ್ಲ. ಕಮ್ಲಿ, ನಾನುವೇ ಇಲ್ಲೇ ಇದ್ರು ನಿನ್ನ ತಡೆದು ನಿಲ್ಸಕ್ ಆಯ್ತಾ ಇಲ್ವಲ್ಲ. ಈಗ ನಿಂತಾವ ನಾನು ಮಾತಾಡೋದನ್ನ ಕಾಮಿನಿ ಏನಾದ್ರೂ ನೋಡ್ಬಿಟ್ರೆ ನಿನ್ ಜೀವಕ್ಕೆ ಅಪಾಯ ಆಯ್ತದೆ. ಇಲ್ಲ ಹಂಗಾಗ್ಬಾರ್ದು. ಹಂಗಾಗಕ್ ನಾನು ಬಿಡಕ್ಕಿಲ್ಲ. ಇವತ್ ಏನಾದ್ರೂ ಸರಿ, ಇವತ್ತು ಅವಳನ್ನ ನಾನು ಹುಡುಕ್ತೀನಿ. ಕಮ್ಲಿ, ಯಾಕವಿ ಯಾಕಂಗ್ ನಗ್ತಿದ್ಯಾ? ನಿಂಗೆ ಎಪ್ತಿ ಆಯ್ತಾ? ನಾವ್ ಈ ಊರಿಗೆ ಬಂದಿದ್ ಮೊದ್ಲನೇ ದಿವ್ಸ ಹಿಂಗೆಯ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ದೆ, ಯಾರ ಪರಿಚಯನೂ ಇಲ್ದೆ, ರಾತ್ರಿ ಎಲ್ಲ ಬೀದಿಯಲ್ಲೇ ಕಳೆದು ಕಾಲೇಜ್ ತವ ಹೋಗಿ ಮನ್ಕೊಂಡಿದ್ವಿ. ಈ ಊರಿಗೆ ಬಂದು 2 ದಿವಸ ಆಯ್ತು. ನಿಂಗೆ ನಾನುವೇ ಬೆಂಗಳೂರಿನಲ್ಲಿ ಚಾನೆ ಮಂದಿನ ಸಂಪಾದನೆ ಮಾಡಿವ್ನಿ ಅನ್ಕಂಡೆ. ಮತ್ತದೇ ವೃತ್ತಕ್ಕೆ ಬಂದಿದ್ದೀವಿ ಕಣವಿ. ನಮ್ಮನ್ ಕೇಳೋರು ಯಾರು ಇಲ್ಲ. ಕಮ್ಲಿ, ಮತ್ತೀಗ ಏನವಿ ಮಾಡೋದು? ನೀನೇ ಹಿಂಗ್ ನಂಬಿಕೆ ಕಳ್ಕೊಂಡು ಮಾತಾಡಿದ್ರೆ ನಂಗೆ ಸ್ಯಾನೆ ದಿಗ್ಲಾಯ್ತದ ಅಟ್ಟೆಯ. ಅಯ್ಯೋ ನಿಂಗಿ, ಭಾವಸಿ ದೂರ ನಡ್ಕೊಂಡು ಹೋಗುಮ್ಮ. ನಾವು ನಡೆದಿದ್ದೆ ದಾರಿ. ಕಷ್ಟದಾಗೂ ನನ್ನ ಸಮಾಧಾನ ಪಡಿಸೋಕೆ ನೀನಿಂಗ್ ನಗ್ತಿದ್ಯಾ ಅಂತ ನಂಗೆ ಗೊತ್ತು ಕಣ್ಲಿ. ಅಯ್ಯೋ ನನ್ ಟ್ರಂಕು. ಅಯ್ಯೋ ಹುಷಾರು. ಅನಿಕಾ, ಅವ್ರನ್ನ ಡ್ರಾಪ್ ಮಾಡಿಸ್ತೀಯ ಅಲ್ವಾ? ಕರ್ಕೊಂಡು ಹೋಗ್ತೀನಿ ಋಷಿ. ಬಾಯ್.
ಯಾಕೆ ಮಂಗ್ಲಮ್ಮ ಏನು ಮಾತಾಡದೆ ಸುಮ್ಮನೆ ಆಗೋದ್ರಿ? ಇಲ್ಲ ಕಣ್ರವ, ಅದೆಲ್ಲ ಏನೂ ಇಲ್ಲ. ಪಾಪ ಆ ಹುಡುಗಿ ಕಮಲಿ ನಿಮ್ಮ ಕುಟ್ಟೆ ಓದ್ಕತ್ತದೆ. ಸಾನೆ ಸಾರಿ ನಮ್ಮ ಮನೆಗೂ ಬಂದು ಹೋಗೈತೆ. ನಿಮಗೆ ಪರಿಚಯ ಇದ್ದವರು ಅಂದ್ಮ್ಯಾಕೆ ನನಗೂ ಬೇಕಾದವರೇ ಅಲ್ವರ ನಿಮ್ಮ ಮನೆಗೆ ಉಪ್ಪು ತಿಂತಾ ಇದ್ದೀನಿ. ಅಲ್ದಲೆಯ ವಸ್ತ್ರಲ್ಲಿ ಈ ಊರಿಗೆ ಬಂದಾಗ ಇರಕ್ಕೊಂದು ನೆಲೆ ಇಲ್ದಲೆ ಸಾನೆ ಕಷ್ಟ ಅನುಭವಿಸಿದ್ನಿ. ಇಂಥ ಮಹಾನಗರದಾಗೆ ಒಬ್ಬಂಟಿ ಹೆಂಗಸು ಎಷ್ಟೊಂದು ಕಷ್ಟ ಅನುಭವಿಸಿದ್ನಿ. ಅಂಥದ್ರಲ್ಲಿ ಪಾಪ ಹುಡುಗಿ ಅದೇನು ಕಷ್ಟಪಡ್ತಾಯಿತ್ತು ಏನೋ. ಹೌದು ಮಂಗ್ಲಮ್ಮ, ನಿಮ್ಮ ತುಂಬ ದೊಡ್ಡ ಮನಸ್ಸು. ನಿಮ್ಮಿಂದ ತುಂಬಾ ಸಹಾಯ ಆಗಿದೆ. ನಾನು ಈಗಲೇ ಹೇಗಾದರೂ ಮಾಡಿ ಕಮಲಿನ ಹುಡುಗಿ ಈ ಚೀಟಿನ ಒಳಗೆ ಕೊಡ್ತೀನಿ. ನಂಗೆ ಗೊತ್ತಿರೋ ಪ್ರಕಾರ ಅವರು ಹಾಸ್ಪಿಟ್ಲಲ್ಲೇ ಇರ್ತಾರೆ. ಆಯ್ತವ. ನೋಡ್ದ ಕಮಲಿ, ಅಜ್ಜಿ ನಮ್ಮನ್ನ ವಾಪಸ್ ಮನೆಗೆ ಕರೆದವ್ರಂತೆ. ನಂಗೆ ಗೊತ್ತಿತ್ತು ಅಜ್ಜಿಗೆ ದಿಟ್ಟ ಯಾವುದು ಅಂತ ಗೊತ್ತಾಯ್ತೈತೆ ಅಂತ ನಂಗೆ ಗೊತ್ತಿತ್ತು. ಸದ್ಯ ಈಗ್ಲನ ನಿಂದೇನು ತೆಪ್ಪಿಲ್ಲ ಅಂತ ಅರ್ಥ ಆಯ್ತಲ್ಲ. ಲೇ ದದ್ದಿ, ನಾನು ವಿಯೋಗಿನಿ ಆಗಿದ್ದಾಗಲೇ ನಿಮ್ಮಿಬ್ರಿಗೂ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡ ಇರಲಿಲ್ಲ. ಈಗ ಮಾಡ್ತೀನಾ? ಹಾಂ, ನನಗೂ ಗೊತ್ತಿತ್ತು ಕಣೆ, ಅಜ್ಜಿ ನಮ್ಮ ಮನೆಗೆ ಕರೆದೇ ಕರೀತಾರಂತ. ಲೇ ಕೆಸರಿನ ಕಮಲಿ, ನಿನ್ ಜಾಗ ಯಾವತ್ತಿದ್ರು ಕೆಸರೇ ಕಣೆ. ಸಿಂಹಾಸನದಲ್ಲಿ ಕೂರೋ ಕನ್ಸ್ ಕಾಣ್ಬೇಡ. ಸ್ಯಾನೆ ಮಾತಾಡ್ತಿದ್ಯಾ? ನಾವೇನ್ ನಿಂತಾವ್ ಬಂದ್ ಸಾಯಕ್ಕೆ ಒಳ್ಳಿಲ್ಲ. ನೀನೇ ನಮ್ ತಕ್ ಬಂದು ಸುಳ್ಳು ಹೇಳಿ ನಾಟಕ ಮಾಡ್ತಿದ್ಯಾ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಥು. ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ. ಎಷ್ಟೇ ಬೈದ್ರು ಉಗಿದ್ರು ಇನ್ನೂ ಇದ್ದೇ ಊರಲ್ಲಿ ಇದ್ದೀರಲ್ಲ. ಲೇ, ಇಷ್ಟೊತ್ತಿಗೆ ಮನೆಗೆ ಹೋಗದೆ ಬೀದಿಯಲ್ಲಿ ತಿರ್ಗಾಡೋರು ಯಾರ್ಯಾರು ಗೊತ್ತಾ? ಭಿಕ್ಷುಕರು, ಕಳ್ಳರು, ಅಥವಾ ಬೀದಿ ನಾಯಿಗಳು. ಏಯ್, ಕೂಗ್ಬೇಡ್ವೆ. ಹೋಗಿ ಯಾವ್ದಾದ್ರು ಬಿದ್ದೋಗಿರೋ ಬಿಲ್ಡಿಂಗು ಅಥವಾ ಬಸ್ ಸ್ಟ್ಯಾಂಡ್ ಫುಟ್ಪಾತ್ ನೋಡ್ಕೊಳ್ಳಿ. ಪದೇ ನನ್ನಿಂದ ತಪ್ಪಿಸ್ಕೊತಾನೆ ಇದ್ದಾಳೆ. ಮಾಮ್, ಆ್ಯಪಲ್ ಎಷ್ಟು ಸ್ವೀಟ್ ಇದೆ ಗೊತ್ತಾ? ನಿಮಗೂ ಕಟ್ ಮಾಡಿಕೊಡ್ಲಾ? ಮಾಮ್, ಆ್ಯಪಲ್ ಕಟ್ ಮಾಡಿಕೊಡ್ಲಾ? ಬೇಕೋ ಬೇಡ ಅಂತ ಹೇಳಿ. ಅಯ್ಯೋ, ಬೇಡ ಆದರೆ ಬಿಡಿ, ನಾನೇ ತಿನ್ಕೋತೀನಿ.